ಹೆಲೋ ಹಾಯ್ ಫ್ರೆಂಡ್ಸ್, ಇವತ್ತು ಧನುರ್ಮಾಸ ಪೂಜೆ ಸ್ಟಾರ್ಟ್ ಆಗ್ತಾ ಇದೆಯಲ್ವ, ಅದಕ್ಕೆ ಬೆಳಗಿನ ಜಾವನೇ ಎದ್ಬಿಟ್ಟು ಇಲ್ಲೆಲ್ಲ ದೇವ್ರ ಮನೆಯೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. 9 ದಿನ ದೀಪ ಹಚ್ಚೋಣ ಅಂತ ಹರಕೆ ಇತ್ತಲ್ವ, ಅದನ್ನು ತೀರಿಸ್ಕೊಳ್ಳೋಣ ಅಂತ ಈ ಮಾಸದಲ್ಲೇ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗನೆ ಎದ್ದು ಇದನ್ನ ಸೂರ್ಯೋದಯದ ಮುಂಚೆನೇ ಈ ಪೂಜೆನ ಮಾಡ್ಬೇಕು ನಾವು. ನೋಡ್ತಾ ಇರ್ಬೋದು, ಬೆಳಗಿನ ಜಾವನೇ ಎದ್ದು ಬೆಳಗ್ಗೆನೇ ಎಲ್ಲ ರಂಗೋಲಿ ಎಲ್ಲ ಹಾಕಿ, ಇನ್ನೂ ಕತ್ಲೆ ಇದೆ ಆಗ್ಲೇ. ಇಬ್ಬರು ನಮ್ಮ ಮನೆಯವರು ನಾನು ಇಬ್ಬರು ಸೇರಿ ಹಚ್ಚೋದ್ರಿಂದ ನಮ್ಮ ಮನೆಯವರು ಸಹ ಜೊತೆಗೆ ಬರ್ತಾರೆ. ಅವರು ಸಹ ಎಲ್ಲ ರೆಡಿ ಆಗಿಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಇಬ್ಬರು ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಈ ದೇವಸ್ಥಾನ ಹತ್ರ, ನಮ್ಮ ಮನೆ ಹತ್ರ ದೇವಸ್ಥಾನ ಇದ್ದಿಲ್ಲ, ನಾಗರಕಟ್ಟೆ ಅಂದರೆ ಅರಳಿ ಮರದ ಬೇವಿನ ಮರದ ಮಧ್ಯೆ ನಾಗರಕಟ್ಟೆ ಇರುತ್ತಲ್ಲ, ಅದನ್ನು ಅಲ್ಲಿ 9 ಫುಲ್ಲು ನಾವು ರೌಂಡ್ ಹಾಕ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಬಂದುಬಿಡ್ತೀವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಾದ್ಮೇಲೆ ಆಗಲೇ ಕಾಫಿಗೆ ಟೈಮ್ ಆಗಿರುತ್ತಲ್ವ, ಅತ್ತೆ ಮಾವ ಎಲ್ಲ ಎದ್ದಿದ್ರಲ್ಲ, ಅವ್ರಿಗೂ ಸಹ ಸ್ವಲ್ಪ ಕಾಫಿ ಮಾಡಿಕೊಟ್ಬಿಟ್ಟು ಇನ್ನು ಹೋಗೋಣ ಅಂತ ಇಲ್ಲಿ ನಾನು ರೆಡಿ ಆಗ್ತಾ ಇದ್ದೀನಿ. ಈಗ ಬೇಗ ಎದ್ದಿರೋದ್ರಿಂದ ಬೇಗ ಕೆಲಸ ಎಲ್ಲ ಆಗೋಗ್ಬಿಟ್ಟಿರುತ್ತಲ್ವ. ತಿಂಡಿ ಮಾಡೋದೊಂದಿರುತ್ತೆ, ಯಾಕಂದರೆ ಬೆಳಗ್ಗೆನೇ ಪೂಜೆ ಆಗೋದ್ರಿಂದ ಕಸ ಗುಡಿಸೋದು, ರಂಗೋಲಿ ಹಾಕೋದೆಲ್ಲ ಆಗೋಗ್ಬಿಟ್ಟಿರುತ್ತೆ. ಅದರಿಂದ ಅದಕ್ಕಿಂತ ಟೈಮ್ ಇರುತ್ತಲ್ಲ, ಹೋಗಿ ಬಂದುಬಿಡೋಣ ಅಂತಂದು ಇಲ್ಲಿ ನಮ್ಮ ಮನೆಯವ್ರು ಸಹ ಇಲ್ಲಿ ಜೊತೆಗೆ ಹೋಗ್ತಾ ಇದ್ದೀವಿ. ಈಗ ಒಂದು 4 ಕಿಲೋಮೀಟರ್ಸ್ ಅಷ್ಟು ಹೋಗಿ ಬಂದುಬಿಟ್ರೆ ವಾಕ್ ಆಗೋಗ್ಬಿಡುತ್ತೆ. ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಇನ್ನೊಂದು ರೌಂಡ್ ಹೋಗೋಷ್ಟೊತ್ತಿಗೆ ನಾನು ಹೋಗಿ ಬಂದುಬಿಡ್ತೀನಿ. ಇನ್ನು ಮಕ್ಕಳಿಗೆಲ್ಲ ತಿಂಡಿ ಮಾಡೋಣ ಅಂತಂದು ಬೇಗನೆ ಇಲ್ಲಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇವತ್ತು ಟೊಮೊಟೊ ಬಾತ್ ಮಾಡೋಣ ಅಂತ ಇಲ್ಲಿ ಟೊಮೊಟೊ ಬಾತನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ರೈಸ್ ಐಟಮು ಈ ಥರ ಎಲ್ಲ ಹಾಕುವಾಗ ಸ್ಟೀಲ್ ಬಾಕ್ಸಲ್ಲೇ ಹಾಕಿ, ಆದಷ್ಟು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿಬಿಡಿ. ಯಾಕಂದರೆ ನಾವು ಬಿಸಿ ಹಾಕಿರೋದ್ರಿಂದ ಅದರಲ್ಲಿ ಒಂಥರ ಪಾಯ್ಸನಸ್ ಇದಾಗುತ್ತೆ ಅಂತಂದು ಆದಷ್ಟು ನಾನು ಸ್ಟೀಲ್ ಬಾಕ್ಸಲ್ಲೇ ಹಾಕಿ ಕಳಿಸ್ತೀನಿ. ಈಗ ಸ್ವಲ್ಪ ಮಕ್ಕಳು ಇಲ್ಲೇ ತಿಂದ್ಕೊಂಡು ಹೋಗಲಿ ಅಂತಂದು ಸ್ವಲ್ಪ ಅವರಿಗೆ ಬಾಕ್ಸಿಗೆ ಅಂದರೆ ಪ್ಲೇಟಿಗೆ ಹಾಕ್ಕೊಡ್ತಾ ಇದ್ದೀನಿ ನಾನಿಲ್ಲಿ. ಅಲ್ಲಿ ಲೇಟ್ ಆದರೂ ಸಮೇತನೂ ಅಲ್ಲಿ ಅಡ್ಜಸ್ಟ್ ಆಗುತ್ತೆ ಅಂತಂದು ಇಲ್ಲಿ ಮಾವ ಸಹ ಡ್ಯೂಟಿಗೆ ಹೋಗ್ತೀವಿ ಅಂತ ಇವತ್ತು ಅವರು ಸಹ ತಿಂಡಿ ತಿಂತಾ ಇದ್ದಾರೆ ಎಲ್ಲರೂ. ಇವತ್ತು ಸ್ವಲ್ಪ ಹಾಗೆ ಶಾಪಿಂಗ್ ಹೋಗೋದಿತ್ತು ಅಂತ ಇಲ್ಲಿ ಜ್ಯುವೆಲರ್ ಶಾಪ್ ಬಂದಿದ್ದೀವಿ. ಅಲ್ಲಿ ಏನು ಪರ್ಚೇಸ್ ಮಾಡಬೇಕಿತ್ತು ಅಂತ ಪರ್ಚೇಸ್ ಮಾಡಿದ್ವಿ. ಓಕೆ ಫ್ರೆಂಡ್ಸ್, ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ.